ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ಇದು ನಿಮ್ಮ ಚಾನಲ್. ಈ ಚಾನಲ್ನಲ್ಲಿ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಪ್ರಥಮ PUC ಮತ್ತು ದ್ವಿತೀಯ PUCಯ ಎಲ್ಲ ಕಾನ್ಸೆಪ್ಟ್ಸ್ಗಳು ಇಲ್ಲಿ ಡಿಸ್ಕಷನ್ ಆಗುತ್ತೆ ಅಟ್ ಫ್ರೀ ಆಫ್ ಕಾಸ್ಟ್. 2023-24ಕ್ಕೆ ಸಿಲೆಬಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಹೀಗಾಗಿ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಕಂಪ್ಲೀಟ್ ಆಗಿ ನಾವು ಸೆಕೆಂಡ್ PUC ಮತ್ತು ಪ್ರಥಮ PUCಯ ಸಿಲೆಬಸ್ ಅನ್ನ ಡಿಸ್ಕಷನ್ ಮಾಡೋಣ ಅಟ್ ಫ್ರೀ ಆಫ್ ಕಾಸ್ಟ್. ಇವತ್ತು ನಾವು ಚಾಪ್ಟರ್ ನಂಬರ್ 1 ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ಚಾಪ್ಟರ್ ಇನ್ ಬಿಟ್ವೀನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಗಳ ಲಿಂಕ್ ಇರುತ್ತೆ, ಅಲ್ಲಿ ತಾವು ಚೆಕ್ ಮಾಡಬಹುದು. ಇಲ್ಲಂದ್ರೆ ಪ್ಲೇ ಲಿಸ್ಟ್ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಇದೆ. ಸೊ ಅಲ್ಲಿಂದ ತಾವು ಎಕ್ಸ್ಪ್ಲೋರ್ ಮಾಡಬಹುದು. ಇವಾಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಾವು ರಿವಿಷನ್ ಮಾಡೋಣ. ಫಸ್ಟ್ PUC ನಲ್ಲಿ ಏನೇನ್ ಕಲ್ತಿದ್ದೀವಿ ಅಂತ. ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ, ಲೆಕ್ಚರ್ ಇನ್ ಮ್ಯಾಥಮೆಟಿಕ್ಸ್ ಅಟ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ KR-ಪೇಟೆ. ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು 8792309301ಗೆ ಕಾಲ್ ಮಾಡಿ ತಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, ಫಸ್ಟ್ PUC ನಲ್ಲಿ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಓದ್ತೀವಿ. ಸೊ ವಾಟ್ ಡು ಯು ಮೀನ್ ಬೈ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ ಅನ್ನೋದನ್ನ ತಿಳಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ವಿತ್ an example try to understand Cartesian product. ನೋಡಿ, suppose if A is a one set 1 2 3 and B is a set containing A B, then the Cartesian product of A and B is denoted by in this form A into B, that is set A set B. How to multiply two sets? You should not multiply numbers. You have to write in the form of ordered pairs. ಎರಡು ಸೆಟ್ಗಳ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಅನ್ನ ಬರಿಬೇಕಾಗುತ್ತೆ. ನೋಡಿ, ಎಲ್ಲಾ ಸಾಧ್ಯವಿರುವ ಆರ್ಡರ್ಡ್ ಪೇರ್ಸ್ 1, A 1, B 2, A 2, B 3A 3B. ಸೊ ಈ ರೀತಿ ಸಾಧ್ಯವಿರುವ ಎಲ್ಲಾ ಆರ್ಡರ್ಡ್ ಪೇರ್ಸ್ ಅನ್ನ ಈ ರೀತಿ ನಾವು ಕಲೆಕ್ಟ್ ಮಾಡಿ ಬರೆದ್ರೆ ಫ್ಲವರ್ ಬ್ರಾಕೆಟ್ ಅಲ್ಲಿ, ಅದನ್ನೇ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ A ಅಂಡ್ B ಅಂತ ಕರಿತೀವಿ. ಸೊ ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ? ಸೊ ಇಫ್ A ಅಂಡ್ B ಆರ್ ಎನಿ ಟೂ ನಾನ್ ಎಂಪ್ಟಿ ಸೆಟ್ಸ್, A ಮತ್ತು B ನಾನ್ ಎಂಪ್ಟಿ ಸೆಟ್ಸ್ ಆಗಿದ್ರೆ, ದೆನ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ A ಅಂಡ್ B ಈಸ್ ಡಿನೋಟೆಡ್ ಬೈ ದಿಸ್ A ಇಂಟು B. ಅದನ್ನ ಈ ತರ ಡಿಫೈನ್ ಮಾಡ್ತಾರೆ. It is set of ordered pairs A, B such that A belongs to first set and B belongs to second set. So ತಿಳ್ಕೊಳ್ಳಿ, Cartesian product ಅಂದ್ರೆ it is a collection of all possible ordered pairs of A in B. So ಇದನ್ನ ತಾವು ತಿಳ್ಕೊಳ್ಳಿ. Next, what is the relation? ಹಾಗಾದ್ರೆ ರಿಲೇಷನ್ ಅಂದ್ರೆ ಏನು ಅಂತ ನೋಡಿ. ಇಫ್ A and B are any two non-empty sets, then any subset of A cross B, suppose R ಅನ್ನೋದು A cross B ಯ ಒಂದು ಸಬ್ಸೆಟ್. ಸಬ್ಸೆಟ್ ಮೀನ್ಸ್ ಉಪಗಣ, ಅಂದ್ರೆ A cross B ಯ ಒಂದು ಭಾಗ. ಸೊ any subset of A into B is called relation from A to B. So relation ಅಂದ್ರೆ it is a simply subset of the Cartesian product A and B. R can be, ಹಾಗಾದ್ರೆ R ಅನ್ನೋದು ರಿಲೇಷನ್ ಆಗಿರೋದು, R ಅಂದ್ರೆ ಸಬ್ಸೆಟ್ ಆಗಿರೋದು A ಕ್ರಾಸ್ B. ಸೊ R ಕ್ಯಾನ್ ಬಿ ಎಂಪ್ಟಿ ಸೆಟ್, ಯಾಕಂದ್ರೆ ಎಂಪ್ಟಿ ಸೆಟ್ ಅನ್ನೋದು ಸಬ್ಸೆಟ್ ಆಫ್ ಎವ್ರಿ ಸೆಟ್ ಇರುತ್ತೆ. ಸೊ R ಕ್ಯಾನ್ ಬಿ ಪ್ರಾಪರ್ ಸಬ್ಸೆಟ್, ಆರ್ R ಕ್ಯಾನ್ ಬಿ null set, or R can be, it is exactly equal to A into B. So these are the three possibles for the relation R. R can be an empty set, R can be exactly equal to A into B, and R is proper subset of A, and that's A into B.
ಸೊ ರಿಲೇಷನ್ ಅಂದ್ರೆ ತಿಳ್ಕೊಳ್ಳಿ, ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಇಂಟು ಬಿ. ಆವಾಗ ನಾವು ಆರ್ ಈಸ್ ಕಾಲ್ಡ್ ರಿಲೇಷನ್ ಫ್ರಮ್ ಎ ಟು ಬಿ. ನೋಡಿ, ಹೌ ಮೆನಿ ಆರ್ಡರ್ಡ್ ಪೇರ್ಸ್ ವಿಲ್ ಹ್ಯಾವ್ ಎ ಇಂಟು ಬಿ? ಎ ಇಂಟು ಬಿ ನಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇರುತ್ತೆ ಅನ್ನೋದನ್ನ ತಕ್ಷಣ ಹೇಳಬೇಕಾದ್ರೆ ಯು ರಿಮೆಂಬರ್ ದಿಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಸಪೋಸ್ ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಪಿ ಅಂದ್ರೆ ಎ ಸೆಟ್ ಅಲ್ಲಿ ಪಿ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು ಬಿ ಸೆಟ್ ಅಲ್ಲಿ ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಎನ್ ಆಫ್ ಪಿ ಇಸ್ ಈಕ್ವಲ್ ಟು ಕ್ಯೂ, ದೆನ್ number of elements, that is number of ordered pairs in A into B is equals to P into Q. So A set alli P number of elements iddu B set alli Q number of elements idre A into B nalli ಎಷ್ಟು ordered pairs ಬರುತ್ತೆ ಅಂತ ಹೇಳಿದ್ರೆ P into Q. For example, if A equal to 1 2 3 4 5 6 and B is equal to A B C D E, then find the number of ordered pairs in A into B. ಹಾಗಾದ್ರೆ A into B ನಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇರುತ್ತೆ ಹೇಳ್ತೀರಾ? ಎಸ್, ಹೇಳ್ಬೋದು. A ನಲ್ಲಿ 6 ಎಲಿಮೆಂಟ್ಸ್ ಇದೆ, B ನಲ್ಲಿ 5 ಎಲಿಮೆಂಟ್ಸ್ ಇದೆ. ಸೊ n of A into B, ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಇನ್ A into B is 6 into 5 equal to 30. ನೋಡಿ, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ಇಫ್ A equal to 1 2 3 and B equal to AB, then A into B is, this is a set consisting all possible ordered pairs. ಈಗ ನಾನೊಂದು ಸಬ್ಸೆಟ್ ಕನ್ಸಿಡರ್ ಮಾಡ್ತೀನಿ. ಸಪೋಸ್ ಇಫ್ R is equals to a set consisting 1, A, 2B, 3A. ಇಲ್ಲಿ R ಅನ್ನೋದು ಕ್ಲಿಯರ್ಲಿ ಸಬ್ಸೆಟ್ ಆಫ್ A ಕ್ರಾಸ್ B ಆಗಿದೆ. ಅಂದ್ರೆ R ಅಲ್ಲಿ ಇರ್ತಕ್ಕಂತ ಎಲ್ಲ ಆರ್ಡರ್ಡ್ ಪೇರ್ಸ್ A ಇಂಟು B ನಲ್ಲಿ ಇರೋದ್ರಿಂದ R is subset of A into B. So this is called relation from A to B. So then R is subset of A into B. So R is a relation from A to B ಅಂತ ನಾವು ಹೇಳ್ತೀವಿ. ಆಮೇಲೆ ರಿಲೇಷನ್ ಇನ್ ಎ ಸೆಟ್ ಅಲ್ಲಿ ಏನಾಯ್ತು, ರಿಲೇಷನ್ ಫ್ರಮ್ A to B. ಇಲ್ಲಿ ರಿಲೇಷನ್ ಇನ್ ಎ ಸೆಟ್ ಅಂದ್ರೆ ಏನ್ ಅನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲಿ 2 ಸೆಟ್ ಇರಲ್ಲ, ಬದಲಿಗೆ ಒಂದೇ ಸೆಟ್ ಇರುತ್ತೆ. ಸೊ ರಿಲೇಷನ್ ಇನ್ ಎ ಸೆಟ್ ಅಂತ ಹೇಳಿದ್ರೆ, ಇಫ್ A is any non-empty set, A ಅನ್ನೋದು non-empty set ಇದ್ದು, then any subset of A into A is called a relation in a set A. So A into A ಯ ಯಾವುದೇ ಸಬ್ಸೆಟ್ ಅನ್ನ, A into A ಯ ಯಾವುದೇ ಸಬ್ಸೆಟ್ ಅನ್ನ is called relation in a set A. A into B ಯ ಸಬ್ಸೆಟ್ ಅನ್ನ ರಿಲೇಷನ್ ಫ್ರಮ್ A to B ಅಂತ ಕರೀತಾರೆ. A into A ಯ ಸಬ್ಸೆಟ್ ಅನ್ನ ರಿಲೇಷನ್ ಇನ್ ಎ ಸೆಟ್ A ಅಂತ ಕರೀತಾರೆ. ಎಸ್, ಇಲ್ಲಿ ನೋಡಿ, ಇಫ್ A is equal to 1 2 3 ಫಾರ್ ಎಕ್ಸಾಂಪಲ್, ದೆನ್ A into A ಬರೆದ್ರೆ ಏನಾಗುತ್ತೆ ನೋಡಿ, ಯು ವಿಲ್ ಹ್ಯಾವ್ 9 ಆರ್ಡರ್ಡ್ ಪೇರ್ಸ್, 1 1 1 2 1 3 2 1 2 2 2 3 3 1 3 2 3 3. These are the possible ordered pairs. ಇವಾಗ ಇದರದೊಂದು ಸಬ್ಸೆಟ್ ಬರೀತೇನೆ. ಇಫ್ R is equal to 1 1 2 1 3 2. ಸೊ ನೀವು ಯಾವ್ದಾರ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಕ್ಲಿಯರ್ ಆಗಿ R ಅನ್ನೋದು ಸಬ್ಸೆಟ್ ಆಫ್ A into A ಆಗಿದೆ. ಸೊ ಹಿಯರ್ R is subset of A into A. Therefore R is relation in a set A ಅಂತ. ಅರ್ಥ ಆಯ್ತಲ್ವಾ? ರಿಲೇಷನ್ ಇನ್ ಎ ಸೆಟ್ ಅಂದ್ರೆ ಏನು, ರಿಲೇಷನ್ ಫ್ರಮ್ A to B ಅಂದ್ರೆ ಏನು. ಸೊ ದಿಸ್ ಇಸ್ ಆಲ್ ರಿವಿಷನ್ ಆಫ್ ಫಸ್ಟ್ PUC ಮ್ಯಾಥಮೆಟಿಕ್ಸ್. ನೋಡಿ, ಒಂದು ಇಂಪಾರ್ಟೆಂಟ್ ಥಿಂಗ್ ಗಮನಿಸಬೇಕು. ಸಪೋಸ್ ಈ ರೀತಿ ಒಂದು ಆರ್ಡರ್ಡ್ ಪೇರ್ ಒಂದು ರಿಲೇಷನ್ ಅಲ್ಲಿ ಇದ್ರೆ, ಸಪೋಸ್ ಇಫ್ A, B ಬಿಲಾಂಗ್ಸ್ ಟು R, ಇದರ ಅರ್ಥ ಇದನ್ನ ನಾವು ಹೀಗೆ ಓದಬೇಕು. ವಿ ರೀಡ್ ಇಟ್ ಆಸ್ A ರಿಲೇಟೆಡ್ ಟು B. A ಅನ್ನೋದು B ಗೆ ರಿಲೇಟ್ ಆಗಿದೆ ಅಂಡರ್ ದ ರಿಲೇಷನ್ R ಅಂತ. ಓಕೆ, ಸೊ ಈ ತರ ಒಂದು ಆರ್ಡರ್ಡ್ ಪೇರು ಒಂದು ರಿಲೇಷನ್ ಅಲ್ಲಿ ಇದ್ರೆ ಅದನ್ನ ನಾವು ಹೀಗೆ ಓದಬೇಕು. ಫಸ್ಟ್ ಎಲಿಮೆಂಟ್ A ಈಸ್ ರಿಲೇಟೆಡ್ ಟು B ಅಂಡರ್ ದ ರಿಲೇಷನ್ R. ಯಾವ ರಿಲೇಷನ್ ಇರುತ್ತೆ ಆ ರಿಲೇಷನ್ ಅಲ್ಲಿ A ಅನ್ನೋದು B ಗೆ ರಿಲೇಟ್ ಆಗಿದೆ ಅಂತ. ಸೊ ಅದನ್ನ ಹೀಗಲೂ ಬರೀತಾರೆ. ವಿ ರೈಟ್ ಇಟ್ ಆಸ್, ಈ ತರ ಒಂದು ಆರ್ಡರ್ಡ್ ಪೇರ್ A, B R ಅಲ್ಲಿ ಇದ್ರೆ, AB ಬಿಲಾಂಗ್ಸ್ ಟು R ಇದ್ರೆ, ವಿ ರೈಟ್ ಇಟ್ ಆಸ್ A R B. ಸೊ ಇದರ ಅರ್ಥನೂ ಸಹಿತ A ರಿಲೇಟೆಡ್ ಟು B ಅಂಡರ್ ದ ರಿಲೇಷನ್ R ಅಂತ. ಸೊ ಇವೆರಡು ನೋಟೇಶನ್ಸ್ ಅನ್ನ ತಾವು ನೆನಪಲ್ಲಿಟ್ಕೊಳ್ಳಿ. ಈ ತರ A,
ಕಾಮಾ ಬಿ ಆರ್ಡರ್ಡ್ ಪೇರ್ ಆರ್ ಅಲ್ಲಿದ್ರೆ ಅದನ್ನ ನಾವು ಹೀಗ್ಲೂ ಬರಿಬಹುದು, ಎ ರಿಲೇಟೆಡ್ ಟು ಬಿ, ಎ ಆರ್ ಬಿ ಅಂತ. ಇವಾಗ ಟೈಪ್ಸ್ ಆಫ್ ರಿಲೇಷನ್, ನಿಜವಾಗ್ಲೂ ಇಲ್ಲಿಂದ ನಮಗೆ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಟೈಪ್ಸ್ ಆಫ್ ರಿಲೇಷನ್ಸ್. ಸೊ ರಿಲೇಷನ್ ಅಂದ್ರೆ ಏನ್ ಗೊತ್ತಾಗಿದೆ? ಇಟ್ ಇಸ್ ಅ ಸಬ್ಸೆಟ್ ಆಫ್ ದಿ ಕಾರ್ಟಿಷಿಯನ್ ಪ್ರಾಡಕ್ಟ್. ಟೈಪ್ಸ್ ಆಫ್ ರಿಲೇಷನ್ಸ್. ಎಂಪ್ಟಿ ರಿಲೇಷನ್ ಅಂದ್ರೆ ಏನು ಅಂತ ಕೆಲವೊಂದ್ಸಲ ನಿಮಗೆ ಡೆಫಿನೇಷನ್ ಕೇಳ್ತಾರೆ, ಡಿಫೈನ್ ಅನ್ ಎಂಪ್ಟಿ ರಿಲೇಷನ್ ಅಂತ. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಎಂಪ್ಟಿ ರಿಲೇಷನ್. ಎಂಪ್ಟಿ ರಿಲೇಷನ್ ಅಂತಂದ್ರೆ ಆ ರಿಲೇಷನ್ ಅಲ್ಲಿ ಯಾವುದೇ ಆರ್ಡರ್ಡ್ ಪೇರ್ ಇರಲ್ಲ. ಸೊ ಇದನ್ನ ಹೇಗೆ ಡಿಫೈನ್ ಮಾಡಬೇಕು? A relation R in a set A is called an empty relation if R is equal to null set. R ಅಲ್ಲಿ ಯಾವುದೇ ಆರ್ಡರ್ಡ್ ಪೇರ್ ಇರಬಾರದು. A relation R in a set A is called an empty relation if R is equal to an empty set which is a subset of A cross A. ಅಥವಾ ಇದನ್ನ ಹೀಗೆ ಬರಿಬಹುದು, if no element of A is related to any element of A. ಸೊ ನಿಮಗೆ ಯಾವುದು ಸುಲಭನೋ ಅದನ್ನ ಬರಿಬಹುದು. ಸೊ ಇಫ್ ನೋ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎನಿ ಎಲಿಮೆಂಟ್ ಆಫ್ ಎ, ಏನಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ ಸಹಿತ ಏನಲ್ಲಿರ್ತಕ್ಕಂಥ ಇನ್ಯಾವುದೋ ಎಲಿಮೆಂಟ್ಗೆ ರಿಲೇಟ್ ಯಾವತ್ತೂ ಆಗಿರಲ್ಲ, ಅಂಥ ಸೆಟ್ ಅನ್ನ ನಾವು ಎಂಪ್ಟಿ ರಿಲೇಷನ್ ಅಂತಂದ್ರೆ ಕ್ಲಿಯರ್ ಆಗಿ ಇದು ಖಾಲಿಯಾಗಿರುತ್ತೆ. ಸೊ ಸಚ್ ಅ ರಿಲೇಷನ್ ಇಸ್ ಕಾಲ್ಡ್ ಎನ್ ಎಂಪ್ಟಿ ರಿಲೇಷನ್. ಅದೇ ರೀತಿ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಂತಂದ್ರೆ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಆರ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಟು ಎ ಇಂಟು ಎ. ಆರ್ ಅನ್ನೋದು ಎಕ್ಸಾಕ್ಟ್ಲಿ ಎ ಕ್ರಾಸ್ ಎಗೆ ಈಕ್ವಲ್ ಆಗಿದ್ರೆ ಅದನ್ನ ಯೂನಿವರ್ಸಲ್ ರಿಲೇಷನ್ ಅಂತ ಕರೀತಾರೆ. ಇಟ್ಸ್ ಅ ಲಾರ್ಜೆಸ್ಟ್ ರಿಲೇಷನ್ ಇನ್ ಸೆಟ್ ಎ ದಟ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಎ. ಸೊ ಇಫ್ ಆರ್ ಈಸ್ ಈಕ್ವಲ್ ಟು ಎ ಕ್ರಾಸ್ ಎ ದೆನ್ ಆರ್ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಅಂತ. ಅಥವಾ ಅದನ್ನು ಹೀಗೂ ಹೇಳ್ಬೋದು, ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಈಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ. ಸೊ ನಿಮಗೆ ಯಾವುದು ಸುಲಭನೋ ಅದನ್ನ ಸ್ಟೇಟ್ ಮಾಡಲಿಕ್ಕೆ ಮರಿಬಾರದು. ಎಸ್, ಸೊ ಈ ಎರಡು ಡೆಫಿನೇಷನ್ಸ್ ಅನ್ನ ತಾವು ತಮ್ಮ ನಾಲಿಗೆ ತುದಿ ಮೇಲೆ ಇಟ್ಕೊಳ್ಬೇಕು. ಡೆಫಿನೇಷನ್ ಬಂದ್ರೆ ಯಥಾವತ್ತಾಗಿ ಹೇಗಿದೆ ಹಾಗೇನೆ ಬರೆದ್ರೆ ಒಳ್ಳೆಯದು, ಯು ವಿಲ್ ಗೆಟ್ ಗುಡ್ ನಂಬರ್ಸ್. ನೆಕ್ಸ್ಟ್, ಟ್ರಿವಿಯಲ್ ರಿಲೇಷನ್ಸ್. ವಾಟ್ ಯು ಮೀನ್ ಬೈ ಟ್ರಿವಿಯಲ್ ರಿಲೇಷನ್ಸ್ ಅಂತ ನೋಡಿ. ಈ ಬೋತ್ ಎಂಪ್ಟಿ ಅಂಡ್ ಯೂನಿವರ್ಸಲ್ ರಿಲೇಷನ್, ಈ ಎರಡೂ ರಿಲೇಷನ್ಸ್ ಅನ್ನ, ಎಂಪ್ಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ಸ್ ಅನ್ನ ನಾವು ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ ಬೋತ್ ಎಂಪ್ಟಿ ಅಂಡ್ ಯೂನಿವರ್ಸಲ್ ರಿಲೇಷನ್ಸ್ ಆರ್ ಕಾಲ್ಡ್ ಟ್ರಿವಿಯಲ್ ರಿಲೇಷನ್ಸ್. ಸೊ ಎಂಪ್ಟಿ ರಿಲೇಷನ್ಸ್ ಅಂದ್ರೆ ಏನು ಗೊತ್ತಾಗ್ಬೇಕು ನಿಮಗೆ, ಯೂನಿವರ್ಸಲ್ ಅಂದ್ರೆ ಏನು, ಟ್ರಿವಿಯಲ್ ರಿಲೇಷನ್ಸ್ ಅಂದ್ರೆ ಏನು. ಇನ್ನು ಮುಖ್ಯವಾಗಿ ಮತ್ತೆ 3 ರಿಲೇಷನ್ಸ್ ಬರುತ್ತೆ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ನೋಡಿ. ವಾಟ್ ಯು ಮೀನ್ ಬೈ ಅ ರಿಫ್ಲೆಕ್ಸಿವ್ ರಿಲೇಷನ್? ಎ ರಿಲೇಷನ್ ಆರ್ ಇನ್ ಅ ಸೆಟ್ ಎ ಈಸ್ ಕಾಲ್ಡ್ ರಿಫ್ಲೆಕ್ಸಿವ್ ಇಫ್ ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ. ಅಂದ್ರೆ ಎ ಅನ್ನೋದು ಎಗೆ ರಿಲೇಟ್ ಆಗಿರುತ್ತೆ. ಎ ನಲ್ಲಿ ಎಷ್ಟೆಷ್ಟು ನೋಡಿ, ಈ ಸೆಟ್ ಎ ನಲ್ಲಿ ಎಷ್ಟೇ ಎಲಿಮೆಂಟ್ಸ್ ಇದ್ರು ಅವು ಒಂದಕ್ಕೊಂದು ಅದು ಅದಕ್ಕೆ ರಿಲೇಟ್ ಆಗಿರಬೇಕು. ಸಪೋಸ್ ಬಿ ಅನ್ನೋದು ಎ ಸೆಟ್ ಅಲ್ಲಿ ಇದ್ರೆ ಬಿ ಕಾಮಾ ಬಿ ಅನ್ನೋದು ಸಹಿತ ಆರ್ ಅಲ್ಲಿ ಇರಬೇಕು. ಸಿ ಅನ್ನೋದು ಎ ಸೆಟ್ ಅಲ್ಲಿ ಇದ್ರೆ ಸಿ ಕಾಮಾ ಸಿ ಅನ್ನೋದು ಆರ್ ಅಲ್ಲಿ ಇರಬೇಕು. ಸೊ ಈ ರೀತಿ ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ಎ ದೆನ್ ಆರ್ ಇಸ್ ಕಾಲ್ಡ್ ರಿಫ್ಲೆಕ್ಸಿವ್ ರಿಲೇಷನ್. ಒಂದು ಎಕ್ಸಾಂಪಲ್ ಮೂಲಕ ನೋಡಿ. ಇಲ್ಲಿ ಎ ಈಕ್ವಲ್ ಟು 1 2 3 ಇದೆ. ಎ ಕ್ರಾಸ್ ಎ ಗಮನಿಸಿ. ಇಲ್ಲಿ ಎ ಕ್ರಾಸ್ ಎ ಅಂದ್ರೆ ಇಷ್ಟೊಂದು ಆರ್ಡರ್ಡ್ ಪೇರ್ಸ್ ಇದೆ, 1 1 1 2 1 3 2 1. ಈಗ ನಾನೊಂದು ಇದರ ಸಬ್ಸೆಟ್ ಬರೀತೀನಿ. ಆರ್ ಈಕ್ವಲ್ ಟು ಕೆಲವೊಂದು ಸಬ್ಸೆಟ್ ಆರ್ಡರ್ಡ್ ಪೇರ್ಸ್ ಕಲೆಕ್ಟ್ ಮಾಡಿದ್ದೀನಿ ನಾನು, 1 1 1 2 2 1 2 3 3 3. ಸೊ ಕ್ಲಿಯರ್ಲಿ ಆರ್ ಅನ್ನೋದು ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಇದೆ. ಸೊ ನೋ ಡೌಟ್ ಇಟ್ ಇಸ್ ಅ ರಿಲೇಷನ್. ಈ ರಿಲೇಷನ್ ಅನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಬೇಕಾಗಿದ್ರೆ ಗಮನಿಸಿ, ಏನಲ್ಲಿ ಏನೇನಿದೆ 1 2 3. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ಅಲ್ಲಿ? ಈಗ 1 ಇದ್ರೆ 1 1 ಅನ್ನೋದು ಆರ್ ಅಲ್ಲಿ ಇರಬೇಕು. 2 ಇದೆ,
2, 2 ಅನ್ನೋದು R ಅಲ್ಲಿ ಇರಬೇಕು, 3 ಇದೆ A ನಲ್ಲಿ, ಸೊ 3, 3 ಸಹಿತ R ಅಲ್ಲಿ ಇದ್ರೆ ಅದನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೇವೆ. ಅದಕ್ಕೆ a relation R in a set A is called reflexive if A, A belongs to R. Okay, A the image ಏನೇ ಇರಬೇಕು ಅಂತ. For every A belongs to A. So ಇದು ರಿಫ್ಲೆಕ್ಸಿವ್ ರಿಲೇಷನ್. ಸೊ ಕ್ಲಿಯರ್ಲಿ R is reflexive ಯಾಕೆ ಅಂತ ಹೇಳಿದ್ರೆ A, A belongs to R for every A belongs to A. ಸೊ ಈ ಸ್ಟೇಟ್ಮೆಂಟ್ ಅನ್ನ ಬರೆಯೋದನ್ನ ತಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರಿಫ್ಲೆಕ್ಷನ್ ಅಂತ ಪ್ರೂವ್ ಮಾಡಬೇಕಾದ್ರೆ ಈ ಒಂದು ಕಾಮನ್ ಸ್ಟೇಟ್ಮೆಂಟ್ ಅನ್ನ ನಾವು ಬರಿಬೇಕಾಗುತ್ತೆ. ಸೊ A, ಬಿಲಾಂಗ್ಸ್ ಟು R ಫಾರ್ ಎವ್ರಿ A ಬಿಲಾಂಗ್ಸ್ ಟು A. ಅದೇ ರೀತಿ ಇನ್ನೊಂದು ರಿಲೇಷನ್ ಸಿಮೆಟ್ರಿಕ್ ರಿಲೇಷನ್. ನೋಡಿ, a relation R in a set A is called symmetric if A, B belongs to R implies that B, A belongs to R for all AB belongs to A. ನೋಡಿ, ಯಾವಾಗ ಒಂದು ಆರ್ಡರ್ಡ್ ಪೇರ್, ಸಪೋಸ್ AB ಅನ್ನೋ ಆರ್ಡರ್ಡ್ ಪೇರ್ R ಅಲ್ಲಿದ್ರೆ ಅದನ್ನ ರಿವರ್ಸ್ ಮಾಡಿದಾಗ ಏನ್ ಬರುತ್ತೆ, B ಆರ್ಡರ್ಡ್ ಪೇರ್ ಅದು ಸಹಿತ R ಅಲ್ಲಿ ಇರಬೇಕು. ಸೊ ಈ ರೀತಿ ಎಷ್ಟೇ ಆರ್ಡರ್ಡ್ ಪೇರ್ಸ್ ಇದ್ರು ಅವುಗಳನ್ನು ರಿವರ್ಸ್ ಮಾಡಿ ನೋಡಿ, ಅವು ಸಹಿತ ಅದೇ ರಿಲೇಷನ್ ಅಲ್ಲಿ ಸೇರಿದ್ರೆ ಅದನ್ನ ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೇವೆ. ಓಕೆ, ಸೊ a relation R in a set A is called symmetric if AB belongs to R implies that BA belongs to R. ಅದೇ ರೀತಿ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ, if A is equal to 1, 2, 3 ಅದರ ಕಾರ್ಟೇಶಿಯನ್ ಪ್ರಾಡಕ್ಟ್ A into A ಅಂದ್ರೆ ಇಷ್ಟ ಆಗುತ್ತೆ. ಈಗ ಒಂದು ರಿಲೇಷನ್ ಗಮನಿಸಿಲಿ, if R is equals to 1, 1, 1, 2, 2, 1, 2, 3, 3, 2. ಸೊ ಗಮನಿಸಿ ಇಲ್ಲಿ ರಿವರ್ಸ್ ಮಾಡಿ ಆರ್ಡರ್ ಪೇರ್ಸ್ 1, 1 ಅನ್ನು ರಿವರ್ಸ್ ಮಾಡಿದ್ರೆ 1, 1 ಬರುತ್ತೆ. 1, 2 ಅನ್ನು ರಿವರ್ಸ್ ಮಾಡಿದ್ರೆ 2, 1 ಇಲ್ಲೇ ಇದೆ. 2, 3 ಅನ್ನು ರಿವರ್ಸ್ ಮಾಡಿದ್ರೆ 3, 2 ಇದೆ ಇಲ್ಲೇ. ಸೊ ಕ್ಲಿಯರ್ಲಿ ದಿಸ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಆದ್ರೆ ಇದು ರಿಫ್ಲೆಕ್ಸಿವ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 2 ಇದೆ A ನಲ್ಲಿ, ಇದರಲ್ಲಿ 2, 2 ಇಲ್ಲ. ಅದೇ ತರ 3 ಇದೆ, 3, 3 ಸಹಿತ ಇಲ್ಲ. So this is just symmetric but not reflexive. So clearly R is symmetric because whenever AB belongs to R, it implies BA belongs to R. So AB belongs to R idre BA ಸಹಿತ ಅದರ ರಿವರ್ಸ್ ಆರ್ಡರ್ಡ್ ಪೇರು ಇದೆ ಅಂತ ಇರೋದ್ರಿಂದ this relation is symmetric relation. But R is not reflexive. ಯಾಕೆ ಅಂತ ಹೇಳಿದ್ರೆ because 2, 2 and 3, 3 they does not belongs to R. ಸೊ ಈ ರೀತಿ ನಿಮಗೆ ಯಾವುದೇ ಒಂದು ರಿಲೇಷನ್ ಕೊಟ್ರೆ ಅದನ್ನ ನೀವು ಹೇಳಲಿಕ್ಕೆ ಬರಬೇಕು ಯಾವ ಟೈಪ್ ಇದೆ ಅಂತ. ಥರ್ಡ್ ಒನ್, ಟ್ರಾನ್ಸಿಟಿವ್ ರಿಲೇಷನ್. ನೋಡಿ, a relation R in a set A is called transitive if AB belongs to R and BC belongs to R implies that AC belongs to R. ಸೊ ಈ ರೀತಿ ಎರಡು ಆರ್ಡರ್ ಪೇರ್ಸ್ ನಿಮ್ಗೆ ಗೊತ್ತಿದ್ರೆ ಅಂದ್ರೆ AB belongs to R, ಯಾವುದೊಂದು ಆರ್ಡರ್ಡ್ ಪೇರ್ ಅನ್ನು ತೆಗೆದುಕೊಳ್ಳಿ. ಸೆಕೆಂಡ್ ಆರ್ಡರ್ಡ್ ಪೇರ್ ಅನ್ನು ಹೇಗೆ ಚೂಸ್ ಮಾಡಿ ಅಂತಂದ್ರೆ ಮೊದಲನೇ ಆರ್ಡರ್ಡ್ ಪೇರ್ ಯಾವ್ದರಿಂದ ಎಂಡ್ ಆಗಿದೆ ಅದರಿಂದ ಶುರು ಆಗೋ ಆರ್ಡರ್ಡ್ ಪೇರ್ ಯಾವ್ದಾರ ಇದ್ರೆ ಅದನ್ನ ಹುಡುಕಿ. ಅಂದ್ರೆ ಇಫ್ AB belongs to R and BC belongs to R, ಆವಾಗ AC ಮೊದಲನೇ ಆರ್ಡರ್ಡ್ ಪೇರ್ ನ ಫಸ್ಟ್ ಎಲಿಮೆಂಟ್, ಎರಡನೇ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್, ಅವುಗಳಿಂದ ಆದಂತ ಆರ್ಡರ್ಡ್ ಪೇರ್ AC ಮಸ್ಟ್ ಬಿ ಇನ್ R, ಅದು R ಅಲ್ಲಿ ಇರಬೇಕು. ಓಕೆ, ದಟ್ ಮೀನ್ಸ್ ಇಫ್ AB belongs to R and BC belongs to R implies that A, C also belongs to R for all ABC belongs to A, then the relation is called transitive relation. So ಈ ರೀತಿ ಮೂರು ರಿಲೇಷನ್ಸ್ ಅನ್ನ ತಾವು ಮೊದಲು ತಿಳ್ಕೊಳ್ಬೇಕು. ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇಫ್ A equal to 1, 2, 3, ಆಮೇಲೆ R ಅನ್ನೋದು ಗಮನಿಸಿ 1, 1, 1, 2, 2, 1, 2, 2, 1, 3, 2, 3. ಸೊ ಕ್ಲಿಯರ್ ಆಗಿ ಇದು ಏನೇನಾಗಿದೆ ನೋಡಿ, R is transitive. ಯಾಕೆ ಅಂತ ಹೇಳಿದ್ರೆ ಈ ಆರ್ಡರ್ಡ್ ಪೇರ್ಸ್ ಅನ್ನ ಗಮನಿಸಿ 1, 1, 1, 2
ಓಕೆ, ಇಲ್ಲಿ 1 ಇಂದ ಎಂಡ್ ಆಗಿದೆ, 1 ಶುರು ಆಗಿದೆ. ಸೊ 1 2 ಇಸ್ ಹಿಯರ್ ಓನ್ಲಿ. ಅದೇ ರೀತಿ ಇಲ್ಲಿ 1 2 ಇದೆ, 2 ಇಂದ ಶುರು ಆದದ್ದು 2 1 ಇದೆ. ಸೊ ಆರ್ಡರ್ಡ್ ಪೇರ್ 1 1 ಇಲ್ಲೇ ಇದೆ. ಅದೇ ರೀತಿ ಇಲ್ಲಿ 1 2 ಇದೆ, ಇಲ್ಲಿ 2 2 ಇದೆ. ಸೊ 1 2 ಈಸ್ ಹಿಯರ್ ಓನ್ಲಿ. ಆಮೇಲೆ 1 2 ಇದೆ, 1 3 2 3 ಇದೆ. ಸೊ 1 3 ಇಲ್ಲೇ ಇದೆ. ಸೊ ಅದಕ್ಕೆ ನಾವು ಜನರಲ್ ಆಗಿ ಹೇಗೆ ಬರೀತೀವಿ ಅಂತ ಹೇಳಿದ್ರೆ, R is transitive because whenever AB belongs to R and BC belongs to R implies that AC belongs to R. So ಅದಕ್ಕೆ it is transitive. But it is not reflexive. ಇದು ರಿಫ್ಲೆಕ್ಸಿವ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3,3 ಅನ್ನೋದು ಇಲ್ಲ. ಅದೇ ರೀತಿ ಸಿಮೆಟ್ರಿಕ್ ಏನಾದರೂ ಆಗಿದೆಯಾ? ಡೆಫಿನೆಟ್ ಇದು ಸಿಮೆಟ್ರಿಕ್ ಆಗಿಲ್ಲ. ಯಾಕೆಂದ್ರೆ ಇಲ್ಲಿ 1 3 ಅನ್ನು ರಿವರ್ಸ್ ಮಾಡಿದ್ರೆ 3 1 ಆಗುತ್ತೆ, ಅದು ಸಹಿತ ಇಲ್ಲ. ಸೊ R is not reflexive because 3,3 does not belongs to R. R is not symmetric because 1 3 belongs to R but 3 1 does not belongs to R. ಸೊ ಈ ರೀತಿ ನಿಮಗೆ ರಿಲೇಷನ್ ಕೊಟ್ಟಾಗ ಅದು ಯಾವ ಟೈಪ್ ಇದೆ ಅನ್ನೋದು ತಮಗೆ ಹೇಳಲಿಕ್ಕೆ ಬರಬೇಕು. ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ರಿಲೇಷನ್ R in the set A is equal to 1 2 3 given by R is equal to 1 1 2 2 3 3 1 2 2 3 is reflexive but not, that is neither symmetric nor transitive ಅಂತ ಕೇಳಿದ್ದಾರೆ. ಇಲ್ಲಿ ಗಮನಿಸಿ, ಇದು ರಿಫ್ಲೆಕ್ಸಿವ್ ಆಗಿದೆಯೋ ಇಲ್ಲ ಅಂತ. ಏನೇನಿದೆ 1 2 3 ಇದೆ. ಸೊ ಕಂಪಲ್ಸರಿ 1 1 ಇರಬೇಕು, 2 2 ಇರಬೇಕು, 3 3 ಇದೆ. ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಅಲ್ಲ. So clearly R is reflexive as 1 1 2 2 3 3 belongs to R. That is A comma A belongs to R for all A belongs to A. ಇದು ಸಿಮೆಟ್ರಿಕ್ ಅಲ್ಲ. ಯಾಕೆ ಹೇಳಿ? 1 2 ಇದೆ, 2 1 ಇಲ್ಲ. ಸೊ ಅದಕ್ಕೆ clearly R is not symmetric because 1 2 belongs to R but 2 1 does not belongs to R. ಟ್ರಾನ್ಸಿಟಿವಿಟಿ ನೋಡೋದಾದ್ರೆ ಇದು ನಾಟ್ ಟ್ರಾನ್ಸಿಟಿವ್ ಬಿಕಾಸ್ 1 2 ಅನ್ನೋದು R ಅಲ್ಲಿದೆ, 2 3 ಅನ್ನೋದು R ಅಲ್ಲಿದೆ, ಬಟ್ 1 3 ಅನ್ನೋದು ಇರಬೇಕಿತ್ತು R ಅಲ್ಲಿ, ಅದು ಇರದೇ ಇರೋದ್ರಿಂದ 1 3 ಡಸ್ ನಾಟ್ ಬಿಲಾಂಗ್ಸ್ ಟು R. ಸೊ R ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಶೋ ದಟ್ ದ ರಿಲೇಷನ್ R ಇನ್ ದ ಸೆಟ್ A ಈಕ್ವಲ್ ಟು 1 2 3 ಗಿವನ್ ಬೈ R is equals to 1 1 1 2 2 1 2 3 3 2 is symmetric but neither reflexive nor transitive. ನೋಡಿ ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು ನಾವು, ಇಲ್ಲಿ 2 2 ಅನ್ನೋದಿಲ್ಲ, 3 3 ಅನ್ನೋದಿಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಗಮನಿಸಿ, ಇಲ್ಲಿ ಆರ್ಡರ್ಡ್ ಪೇರ್ಸ್ ಅನ್ನು ರಿವರ್ಸ್ ಮಾಡಿ ನೋಡಿ, ಕ್ಲಿಯರ್ ಆಗಿ ಇದೆ. 1 1 ರಿವರ್ಸ್ 1 1, 1 2 2 1, 2 3 3 2. ಸೊ ಕ್ಲಿಯರ್ ಆಗಿ ಇಟ್ ಈಸ್ ಸಿಮೆಟ್ರಿಕ್. ಸೊ ಇಲ್ಲಿ R is not reflexive because 2 2 and 3 3 are not in R. R is symmetric because 1 2 belongs to R implies 2 1 belongs to R, 2 3 belongs to R implies 3 2 belongs to R. R is not transitive. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಗಮನಿಸಿ, ಇಲ್ಲಿ 2 3 3 2 ಅನ್ನೋದು R ಅಲ್ಲಿದೆ, 2 3 belongs to R and 3 2 belongs to R, but 2 2 ಅನ್ನೋದು R ಅಲ್ಲಿ ಇಲ್ಲ. So that is why it is not transitive. ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. Let L be the set of all lines in a plane and R be the relation in L defined as R is equal to set of ordered pairs L1, L2 such that L1 is perpendicular to L2. L1 ಅನ್ನೋದು L2 ಗೆ ಪರ್ಪೆಂಡಿಕ್ಯುಲರ್ ಆಗಿರತಕ್ಕಂತಹ ಆರ್ಡರ್ಡ್ ಪೇರ್ಸ್ ಅನ್ನ ಇಲ್ಲಿ ಬರೆದಿದೆ ಅಂತ ಇದರ ಅರ್ಥ. ಶೋ ದಟ್ R is symmetric but neither reflexive nor transitive. ಈ ರಿಲೇಷನ್ ಅನ್ನೋದು ಸಿಮೆಟ್ರಿಕ್ ಆಗಿದೆ, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. ನೋಡಿ ಕ್ಲಿಯರ್ಲಿ R is not reflexive. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಲೈನ್ ಅನ್ನು ತೆಗೆದುಕೊಂಡಾಗ
ಅದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L1 ಇಟ್ ಸೆಲ್ಫ್. ಅದಕ್ಕೆ ಎವ್ರಿ ಲೈನ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಇದರ ಅರ್ಥ L1, L1 ಡಸ್ ನಾಟ್ ಬಿಲಾಂಗ್ಸ್ ಟು R ಫಾರ್ ಆಲ್ L1 ಬಿಲಾಂಗ್ಸ್ ಟು L. ಯಾವುದೇ ಒಂದು ಎಲಿಮೆಂಟ್ ಅನ್ನ ತೆಗೆದುಕೊಂಡಾಗ ಈ ಸೆಟ್ ಆಫ್ ಲೈನ್ಸ್ ಅಲ್ಲಿ ಅದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಆರ್ಡರ್ಡ್ ಪೇರ್ ಅನ್ನೋದು R ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. R ಅಲ್ಲಿರೋ ಎಂತ ಆರ್ಡರ್ಡ್ ಪೇರ್ಸು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರೋದು. ಅದಕ್ಕೆ L1 does not belongs to R for all L1 belongs to L. So this is not reflexive. ಇದರ ಬದಲಿಗೆ ಇಲ್ಲಿ ಏನಾದರೂ ಪ್ಯಾರಲಲ್ ಅಂತ ಕೊಟ್ಟಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ರಿಫ್ಲೆಕ್ಸಿವ್. ಯಾಕಂದ್ರೆ ಒಂದು ಲೈನು ಅದಕ್ಕೆ ಪ್ಯಾರಲಲ್ ಆಗಿರುತ್ತೆ. L1 is parallel to L1, L2 is parallel to L2. ಸೊ ಆ ಸಂದರ್ಭದಲ್ಲಿ ಅದು ರಿಫ್ಲೆಕ್ಸಿವ್ ಆಗಿರುತ್ತೆ. ಸೊ ಇವಾಗಿದು ದಿಸ್ ಪರ್ಪೆಂಡಿಕ್ಯುಲರ್ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹಾಗಾದ್ರೆ ಸಿಮೆಟ್ರಿಕ್ ಆಗುತ್ತಾ ನೋಡೋಣ. ಇಲ್ಲಿ ಗಮನಿಸಿ, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸಪೋಸ್ L1 ಏನಾದರೂ L2 ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1. ಇದು ಆಬ್ವಿಯಸ್. ಅದಕ್ಕೆ ಇದು ಸಿಮೆಟ್ರಿಕ್ ರಿಲೇಷನ್. ಸಪೋಸ್ ಇಫ್ ವಿ ಕನ್ಸಿಡರ್ L1 L2 ಬಿಲಾಂಗ್ಸ್ ಟು R. ನೋಡಿ, ನೀವು ಯಾವಾಗಲೂ ಸಿಮೆಟ್ರಿ ಅಂತ ಪ್ರೂವ್ ಮಾಡಬೇಕಾದ್ರೆ ನೀವು ಒಂದು ಆರ್ಡರ್ಡ್ ಪೇರ್ಸ್ ಅನ್ನು ನೀವೇ ಹುಡುಕಬೇಕು, ಅಥವಾ ಕನ್ಸಿಡರ್ ಒನ್ ಆರ್ಡರ್ಡ್ ಪೇರ್ ಒಂದನ್ನು ಹುಡುಕಿ ಅದನ್ನು ರಿವರ್ಸ್ ಮಾಡಿ ನೋಡ್ಬೇಕಾಗುತ್ತೆ ನಾವು. ಸೊ ಇವಾಗ ಸಪೋಸ್ ನಾವೇನಾದ್ರೂ ಕನ್ಸಿಡರ್ ಮಾಡಿದ್ರೆ L1 L2 ಅನ್ನೋದು R ಅಲ್ಲಿ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ L1 L2 R ಅಲ್ಲಿ ಇದ್ರೆ ಇದರ ಅರ್ಥ ಏನು? L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಅಂತ ಬೈ ದ ಡೆಫಿನೇಷನ್ ಆಫ್ ಗಿವನ್ R. ಗಿವನ್ ರಿಲೇಷನ್ ಏನ್ ಹೇಳುತ್ತೆ? ಈ ತರ ಒಂದು ಆರ್ಡರ್ಡ್ ಪೇರ್ ಏನಾದ್ರು R ಅಲ್ಲಿ ಇದ್ರೆ ಅದರ ಅರ್ಥ ಇವುಗಳ ಮಧ್ಯೆ ರಿಲೇಷನ್ ಏನು ಅನ್ನೋದು ಬರಿಬೇಕು. L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಸೊ L1 ಅನ್ನೋದು L2 ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ L2 ಅನ್ನೋದು L1 ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಇಂಪ್ಲೈಸ್ L2 ಪರ್ಪೆಂಡಿಕ್ಯುಲರ್ ಟು L1. ಹಾಗಾದ್ರೆ L2 ಪರ್ಪೆಂಡಿಕ್ಯುಲರ್ L1 ಆಗಿದ್ರೆ ಆರ್ಡರ್ಡ್ ಪೇರ್ L2, L1 ಬಿಲಾಂಗ್ಸ್ ಟು R ಅಂತ ಡೆಫಿನೇಷನ್ ಪ್ರಕಾರ ನಾವು ಬರಿಬಹುದು. ಸೊ ಅದಕ್ಕೆ L1, L2 ಬಿಲಾಂಗ್ಸ್ ಟು R ಇಂಪ್ಲೈಸ್ L2, L1 ಬಿಲಾಂಗ್ಸ್ ಟು R. ಸೊ R ಈಸ್ ಸಿಮೆಟ್ರಿಕ್. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗಿದೆಯಾ ಚೆಕ್ ಮಾಡೋಣ. ಸೊ ಕನ್ಸಿಡರ್ 3 ಲೈನ್ಸ್ L1, L2, L3. L1 L2 ಗೆ ಪರ್ಪೆಂಡಿಕ್ಯುಲರ್ ಆಗಿರಲಿ, L3 ಅನ್ನೋದು L2 ಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತೆ ತೆಗೆದುಕೊಳ್ಳೋಣ. ಓಕೆ, ಸೊ R ಈಸ್ ನಾಟ್ ಟ್ರಾನ್ಸಿಟಿವ್. ಯಾಕೆ ಅಂತ ಹೇಳಿದ್ರೆ ಇಫ್ ವಿ ಕನ್ಸಿಡರ್ L1 L2 ಬಿಲಾಂಗ್ಸ್ ಟು R ಅಂಡ್ L2 L3 ಬಿಲಾಂಗ್ಸ್ ಟು R. ಸಪೋಸ್ ನಾವೇನಾದ್ರೂ ಆರ್ಡರ್ಡ್ ಪೇರ್ ಹೀಗೆ ತಗೊಂಡ್ರೆ L1 L2 ಅನ್ನೋದು R ಅಲ್ಲಿ ಇರಲಿ, ಮತ್ತೆ L2 L3 ಬಿಲಾಂಗ್ಸ್ ಟು R ಇರಲಿ. ಇದನ್ನ ನಾವು ತೆಗೆದುಕೊಂಡಿದ್ದೀವಿ, ಕನ್ಸಿಡರ್ ಮಾಡಬೇಕು. ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಆರ್ಡರ್ಡ್ ಪೇರ್ ಯಾವ್ದ್ರಿಂದ ಎಂಡ್ ಆಗುತ್ತೆ, ಎರಡನೇ ಆರ್ಡರ್ಡ್ ಪೇರ್ ಅದರಿಂದ ಶುರು ಆಗಿರಬೇಕು. ಓಕೆ, ಸೊ ಕನ್ಸಿಡರ್ L1 L2 ಬಿಲಾಂಗ್ಸ್ ಟು R ಅಂಡ್ L2 L3 ಬಿಲಾಂಗ್ಸ್ ಟು R. ಇದರ ಅರ್ಥ ಡೆಫಿನೇಷನ್ ಏನ್ ಹೇಳುತ್ತೆ? ಈ ತರ ಒಂದು ಆರ್ಡರ್ಡ್ ಪೇರ್ R ಅಲ್ಲಿ ಇದ್ರೆ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಅಂಡ್ L2 ಈಸ್ ಪರ್ಪೆಂಡಿಕ್ಯುಲರ್ ಟು L3 ಅಂತ ಡೆಫಿನೇಷನ್ ಹೇಳುತ್ತೆ. ಗಮನಿಸಿ, ಇಲ್ಲಿ L1 ಅನ್ನೋದು L2 ಗೆ ಪರ್ಪೆಂಡಿಕ್ಯುಲರ್, L2 ಅನ್ನೋದು L3 ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ L1 L3? ಹಾಗಾದ್ರೆ L1 L3 ಅವೇನು ಪರ್ಪೆಂಡಿಕ್ಯುಲರ್ ಆಗುತ್ತಾ? ಗಮನಿಸಿ ಇಲ್ಲಿ. ಸೊ ಕ್ಲಿಯರ್ಲಿ ದೇ ಆರ್ ಪ್ಯಾರಲಲ್. ಅವು ಪರ್ಪೆಂಡಿಕ್ಯುಲರ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3. ಬದಲಾಗಿ ಅವೇನಿದೆ, ದೇ ಆರ್ ಪ್ಯಾರಲಲ್ ಆಗಿದೆ. ಸೊ ನಾವು ಹೀಗೆ ಬರೀಬಹುದು, ದೇರ್ಫೋರ್ L1 L3 ಡಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ R. ಸೊ R ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಈ ರೀತಿ ನೀವು ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೆ ಏನು, ಸಿಮೆಟ್ರಿಕ್ ರಿಲೇಷನ್ ಅಂದ್ರೆ ಏನು, ಟ್ರಾನ್ಸಿಟಿವ್ ರಿಲೇಷನ್ ಅಂದ್ರೆ ಏನು ಅನ್ನೋದನ್ನ ನಿಮಗೆ ಡಿಸಿಷನ್ ಮಾಡಲಿಕ್ಕೆ ಬರಬೇಕು ಫ್ರಮ್ ಗಿವನ್ R. ಸೊ ಇಷ್ಟು ಬಂದ್ರೆ ನಾವು ಈಕ್ವಿವೆಲೆನ್ಸ್ ರಿಲೇಷನ್ ಬಗ್ಗೆ ಮಾತನಾಡಬಹುದು. ಬಹುಶಃ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಬೆಲ್ ಬಟನ್ ಅನ್ನ ಆನ್ ಮಾಡ್ಕೊಳ್ಳಿ. ಹೊಸದು ಏನಾದ್ರೂ ಇದ್ರೆ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಕೀಪ್ ವಾಚಿಂಗ್ ಅಂಡ್ ಕೀಪ್ ಲರ್ನಿಂಗ್. ಬಾಯ್.